ಪ್ರಿಯಾ ಸ್ಕೂಲ್ ಫೀಸ್, ಮನೆ ಬಾಡ್ಗೆ, ತಲೆ ಮೇಲೆ ಎಷ್ಟು ಜವಾಬ್ದಾರಿ ಇದೆ ಗೊತ್ತಾ? ನೀವೇನೋ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಗೊಳ್ದೆ ಹೋಗ್ಬಿಟ್ರಿ. PolicyBazaar.com ನಲ್ಲಿ 1 ಕೋಟಿ ರೂಪಾಯಿಯ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಿಂಗಳಿಗೆ 430 ರೂಪಾಯಿಯಿಂದ ಪ್ರಾರಂಭ. ನೀವು ಡಿಸ್ಕೌಂಟ್ ರೇಟ್ನಲ್ಲಿ ಟರ್ಮ್ ಇನ್ಶೂರೆನ್ಸ್ ಮಾಡಿಸೋಕೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರುವ ಕಮೆಂಟ್ನಲ್ಲಿ ಕೊಟ್ಟಿರೋ ಲಿಂಕ್ ಅನ್ನ ಓಪನ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ಮಗ.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಜನವರಿ 22ರ ರಾಮ ಮಂದಿರ ಉದ್ಘಾಟನೆ ನಿಮಿತ್ತ PM ಮೋದಿ 11 ದಿನಗಳ ಉಪವಾಸ ವ್ರತವನ್ನು ಆರಂಭಿಸಿದ್ದಾರೆ. ಈ ಬಗ್ಗೆ ಆಡಿಯೋ ಮೂಲಕ ಮಾಹಿತಿ ಕೊಟ್ಟಿರೋ ಮೋದಿ, ನಾನು ಬಹಳ ಭಾವುಕನಾಗಿದ್ದೇನೆ. ಮೊದಲ ಬಾರಿಗೆ ನನಗೆ ಇಂತಹ ಫೀಲ್ ಆಗಿದೆ ಜೀವನದಲ್ಲಿ. ದೇವರು ನನ್ನನ್ನು ಸೃಷ್ಟಿ ಮಾಡಿದ್ದಾನೆ. ರಾಮ ಮಂದಿರದ ಕಾನ್ಸಕ್ರೇಷನ್ ಅಥವಾ ಪ್ರಾಣ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ದೇಶದ ಜನರನ್ನ ಪ್ರತಿನಿಧಿಸೋಕೆ ಅಂತಾನೆ ದೇವರು ನನ್ನನ್ನು ಸೃಷ್ಟಿ ಮಾಡಿದ್ದಾನೆ ಅಂತ PM ಮೋದಿ ಹೇಳಿದ್ದಾರೆ. ಇದರಿಂದಲೇ ನಾನು 11 ದಿನಗಳ ವ್ರತವನ್ನು ಶುರು ಮಾಡ್ತಾ ಇದ್ದೀನಿ. ಈ ಕಾರಣಕ್ಕಾಗಿ ಕೆಲ ಕ್ಷಣಗಳು ದೇವರ ಕೃಪೆಯಿಂದ ರಿಯಾಲಿಟಿ ಆಗ್ತವೆ. ಇದು ಅಂತಹದ್ದೇ ಒಂದು ಸಂದರ್ಭ. ಈಗ ಎಲ್ಲೆಲ್ಲೂ ಶ್ರೀರಾಮ ಭಕ್ತಿಯ ವಾತಾವರಣ ಸೃಷ್ಟಿಯಾಗಿದೆ ಅಂತ ಹೇಳಿದ್ದಾರೆ. ಅಂದಹಾಗೆ PM ಮೋದಿ ಈ 11 ದಿನಗಳು ಪ್ರಾಣ ಪ್ರತಿಷ್ಠಾಪನೆಗೆ ಸಂಬಂಧಪಟ್ಟ ಒಂದು ಕ್ಲಿಷ್ಟಕರವಾದ ವ್ರತವನ್ನು ಆಚರಿಸ್ತಾರೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಶುಕ್ರವಾರ ಮಹಾರಾಷ್ಟ್ರದ ನಾಸಿಕ್ನ ಶ್ರೀ ಕಲಾರಾಮ್ ದೇವಸ್ಥಾನಕ್ಕೆ ಭೇಟಿ ನೀಡಿದರು ಅವರು. ರಾಮಾಯಣಕ್ಕೆ ಲಿಂಕ್ ಹೊಂದಿರೋ ದೇವಸ್ಥಾನ ಅಂತ ಹೇಳಲಾಗುತ್ತೆ ಇದನ್ನು. ಈ ವೇಳೆ ದೇವಸ್ಥಾನದ ಅಂಗಳದಲ್ಲಿ ತಾಳ ಹಿಡಿದು ಕುಳಿತುಕೊಂಡು ರಾಮ ಭಜನೆಯಲ್ಲೂ ಕೂಡ ಭಾಗಿಯಾದರು. ಆನಂತರ ಮಾಪ್ ಹಿಡಿದು, ಅಂದರೆ ಈ ಏನು ಹೇಳ್ತಾರೆ, ಹಿಡಿ ಅಥವಾ ಹಿಡಿ ಸುಡಿ ಅಥವಾ ಪೊರಕೆ ಅಂತೇನು ಹೇಳ್ತಾರೆ, ಅದನ್ನು ಹಿಡ್ಕೊಂಡು ಗುಡಿಸಿ ನೆಲ ಎಲ್ಲ ಒರೆಸಿ ಧಾರ್ಮಿಕ ಸ್ಥಳಗಳ ಸ್ವಚ್ಛತೆ ಮಾಡಿ ಅಂತ ಕರೆ ಕೊಟ್ಟರು. ಇದೇ ನಂತರ ಮೋದಿ ನಾಸಿಕ್ನಲ್ಲಿ ರಾಷ್ಟ್ರೀಯ ಯುವ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಇವತ್ತು ಜನವರಿ 12 ಸ್ವಾಮಿ ವಿವೇಕಾನಂದರ ಜನ್ಮ ವಾರ್ಷಿಕೋತ್ಸವ ಕೂಡ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ನಂತರ ಮುಂಬೈನ ಅಟಲ್ ಸೇತು ಅಥವಾ ಮುಂಬೈ ಟ್ರಾನ್ಸ್ ಹಾರ್ಬರ್ ಲಿಂಕ್, ಅಂದರೆ ಮುಂಬೈನ ನೆಹರಿ ಬಂದರು ಮತ್ತು ನವಸೇವಾ ಬಂದರುಗಳನ್ನು ಕನೆಕ್ಟ್ ಮಾಡೋ ಸೇತುವೆಯನ್ನು ಕೂಡ ಲೋಕಾರ್ಪಣೆ ಮಾಡಿದ್ರು. ಈ ನಡುವೆ ಲಾಲ್ ಕೃಷ್ಣ ಅಡ್ವಾಣಿಯವರ ಹೇಳಿಕೆ ಬಂತು. ಲಾಲ್ ಕೃಷ್ಣ ಅಡ್ವಾಣಿಯವರು BJPಯ ಅತ್ಯಂತ ಹಿರಿಯ ನಾಯಕರಲ್ಲೊಬ್ಬರು. ಅಟಲ್ ಬಿಹಾರಿ ವಾಜಪೇಯಿಯವರೊಟ್ಟಿಗೆ ಸೇರಿಕೊಂಡು ಪಾರ್ಟಿ ಕಟ್ಟಿದಂಥವರು, ಜೊತೆಗೆ ರಾಮ ಮಂದಿರ ಹೋರಾಟದ ರೂವಾರಿ ಅಂತ ಹೇಳ್ಬೋದು ಲಾಲ್ ಕೃಷ್ಣ ಅಡ್ವಾಣಿಯವ್ರನ್ನ. ಅವರು ಏನು ಹೇಳಿಕೆ ಕೊಟ್ಟರು ಅಂದರೆ, ನಾನು ಸಾರಥಿಯಾಗಿದ್ದೆ ಈ ಹೋರಾಟದಲ್ಲಿ, ಆ ರೋಲ್ ನನಗೆ ದೇವರು ಕೊಟ್ಟಿದ್ರು. ಆದರೆ ಈ ಪ್ರಾಣ ಪ್ರತಿಷ್ಠಾಪನೆಗೆ PM ಮೋದಿಯವ್ರನ್ನ, ನರೇಂದ್ರ ಮೋದಿಯವ್ರನ್ನ ರಾಮನೇ ಆಯ್ಕೆ ಮಾಡಿರೋದು, ಅದು ರಾಮರ ಆಯ್ಕೆ, ನಾನು ಕಂಗ್ರ್ಯಾಚುಲೇಟ್ ಮಾಡ್ತೀನಿ PM ಮೋದಿಗೆ ಅಂತ ಲಾಲ್ ಕೃಷ್ಣ ಅಡ್ವಾಣಿಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ನಿಯಮ ಉಲ್ಲಂಘಿಸಿ ಪಾರ್ಟಿ ಮಾಡಿದ ಆರೋಪದ ಮೇರೆಗೆ ಕಾಟೇರ ಚಿತ್ರತಂಡ ಶುಕ್ರವಾರ ವಿಚಾರಣೆಗೆ ಹಾಜರಾಗಿದೆ. ಕಾಟೇರನಿಗೆ ಕಾಕಿ ಕಾಟ. ಜನವರಿ 4ರ ರಾತ್ರಿ ಕಾಟೇರ ಚಿತ್ರದ ಸಕ್ಸಸ್ ಸೆಲೆಬ್ರೇಷನ್ಗಾಗಿ ಬೆಂಗಳೂರಿನ ಜೆಟ್ಲ್ಯಾಗ್ ಪಬ್ನಲ್ಲಿ ಪಾರ್ಟಿ ಇಟ್ಕೊಳ್ಳಲಾಗಿತ್ತು. ಈ ವೇಳೆ ರಾತ್ರಿ 8 ಗಂಟೆಯಿಂದ ಮಾರನೇ ದಿನ ಮುಂಜಾನೆ 3:30ರವರೆಗೆ ಪಾರ್ಟಿ ಮಾಡಲಾಗಿದೆ ಅನ್ನೋ ಆರೋಪ ಬಂದಿತ್ತು. ಈ ಬಗ್ಗೆ ಪೊಲೀಸರು ನಟ ದರ್ಶನ್ ಸೇರಿದಂತೆ ಚಿತ್ರತಂಡದ ಪ್ರಮುಖರಿಗೆ ನೋಟಿಸ್ ಕೊಟ್ಟಿದ್ರು. ಇದೇ ವಿಚಾರವಾಗಿ ಶುಕ್ರವಾರ ನಟ ದರ್ಶನ್, ರಾಕ್ಲೈನ್ ವೆಂಕಟೇಶ್, ತರುಣ್ ಸುಧೀರ್ ಸೇರಿದಂತೆ ಚಿತ್ರತಂಡ ಬೆಂಗಳೂರಿನ ಸುಬ್ರಹ್ಮಣ್ಯ ನಗರದ ಠಾಣೆಗೆ ಹಾಜರಾಗಿದ್ದಾರೆ. ಈ ವೇಳೆ 1 ಗಂಟೆಗೂ ಹೆಚ್ಚಿನ ಕಾಲ ವಿಚಾರಣೆ ಮಾಡಲಾಗಿದೆ. ನಂತರ ಸುದ್ದಿಗೋಷ್ಠಿ ನಡೆಸಿ ದರ್ಶನ್ ಹಾಗೂ ರಾಕ್ಲೈನ್ ವೆಂಕಟೇಶ್ ಮಾತಾಡಿದ್ರು. ಈ ವೇಳೆ ಮಾತನಾಡಿದ ನಿರ್ಮಾಪಕ ರಾಕ್ಲೈನ್, ನಾವು ಉದ್ದೇಶಪೂರ್ವಕವಾಗಿ ತಡ ಮಾಡಿಲ್ಲ. ಕಾರ್ಯಕ್ರಮ ಮುಗಿಯೋ ವೇಳೆಗೆ ಬಹಳ ಲೇಟ್ ಆಗಿತ್ತು. ಹೋಟೆಲ್ ಸಿಬ್ಬಂದಿಯನ್ನು ವಾಪಸ್ ಕರೆಸಿ ಅಡುಗೆ ವ್ಯವಸ್ಥೆ ಮಾಡಿಸುವಷ್ಟರಲ್ಲಿ ಲೇಟ್ ಆಯಿತು. ಯಾವುದೇ ಗಲಾಭೆ ಮಾಡದೆ ಈ ಪ್ರೋಗ್ರಾಂ ಮುಗಿಸಿ ಹೋದ್ವಿ, ಪಾರ್ಟಿ ಮುಗಿಸಿ ಅಂತ ಹೇಳಿದ್ದಾರೆ. ಕೆಲವರು ದರ್ಶನ್ ಅವರ ಹೆಸರಿಗೆ ಮಸಿ ಬಳಿಯೋಕೆ ಪ್ರಯತ್ನ ಪಡ್ತಾನೆ ಇರ್ತಾರೆ. ದರ್ಶನ್ರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ, ಇದರ ಹಿಂದೆ ಯಾರಿದ್ದಾರೆ ಅಂತ ಎಲ್ರಿಗೂ ಗೊತ್ತಿದೆ ಅಂತ ರಿಪ್ಲೈ ಮಾಡಿದ್ದಾರೆ. IAS ಅಧಿಕಾರಿ ರೋಹಿಣಿ ಸಿಂಧೂರಿ ಹಾಗೂ IPS ಅಧಿಕಾರಿ ಡಿ ರೂಪಾ ನಡುವಿನ ವೈಮನಸ್ಯ ಸುಪ್ರೀಂ ಮೆಟ್ಟಿಲೇರಿದ್ರೂ ಕೂಡ ಇತ್ಯರ್ಥ ಆಗೋ ರೀತಿ ಕಾಣಿಸ್ತಾ ಇಲ್ಲ. ಸೋಷಿಯಲ್ ಮೀಡಿಯಾಗಳಲ್ಲಿ ರೋಹಿಣಿ ಸಿಂಧೂರಿ ಬಗೆಗಿನ ಡಿ ರೂಪಾರ ವಿವಾದಾಸ್ಪದ ಪೋಸ್ಟ್ಗಳ ಕುರಿತ ಕೇಸ್ನ ವಿಚಾರಣೆ ಮುಂದೆ ಹೋಗ್ತಾನೆ ಇದೆ.
ಇದೀಗ ಡಿ ರೂಪಾ ನನ್ನ ಹತ್ರ ಸಾರಿ ಕೇಳಲೇಬೇಕು ಅಂತ ರೋಹಿಣಿ ಸಿಂಧೂರಿ ಒತ್ತಾಯ ಮಾಡಿದ್ದಾರೆ. ಡಿಸೆಂಬರ್ನಲ್ಲಿ ರೋಹಿಣಿ ಕುರಿತಾದ ಪೋಸ್ಟ್ಗಳನ್ನು 24 ಗಂಟೆಗಳಲ್ಲಿ ಡಿಲೀಟ್ ಮಾಡಬೇಕು ಅಂತ ರೂಪಾರಿಗೆ ಸುಪ್ರೀಂ ಕೋರ್ಟ್ ಹೇಳಿತ್ತು. ಅದರಂತೆ ರೂಪಾ ಪೋಸ್ಟ್ಗಳನ್ನು ಡಿಲೀಟ್ ಮಾಡಿದ್ರು. ಆದರೆ ಈಗ ಸೋಷಿಯಲ್ ಮೀಡಿಯಾದ ಪೋಸ್ಟ್ಗಳನ್ನು ಡಿಲೀಟ್ ಮಾಡಬಹುದು, ಆದರೆ ಇವುಗಳಿಂದ ನನ್ನ ಕುಟುಂಬಕ್ಕೆ ಡ್ಯಾಮೇಜ್ ಆಗಿದೆ, ನಾನು ಪಬ್ಲಿಕ್ ಆಗಿ ಕೆಲಸ ಮಾಡೋದು ಹೇಗೆ? ಡಿ ರೂಪಾ ಈ ಬಗ್ಗೆ ಸಾರಿ ಕೇಳಲೇಬೇಕು ಅಂತ IAS ಅಧಿಕಾರಿ ರೋಹಿಣಿ ಸಿಂಧೂರಿ ಪಟ್ಟು ಹಿಡಿದಿದ್ದಾರೆ. ಈ ರೀತಿ ವಾದ ವಿವಾದ ಕೇಳಿದ ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನು ಫೆಬ್ರವರಿ 16ನೇ ತಾರೀಕಿಗೆ ಮುಂದೂಡಿದೆ. ಅಲ್ಲದೆ ಅಲ್ಲಿವರೆಗೆ ಒಬ್ಬರ ಮೇಲೊಬ್ಬರು ಹೇಳಿಕೆ ಕೊಡಬೇಡಿ, ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಬೇಡಿ ಅಂತ ಸೂಚನೆ ಕೂಡ ಕೊಟ್ಟಿದೆ. ರಾಮ ಮಂದಿರ ವಿಚಾರದಲ್ಲಿ ಕಾಂಗ್ರೆಸ್ನ ಗೊಂದಲ ಮುಂದುವರೆದಿದೆ. ರಾಮ ಮಂದಿರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬರಲ್ಲ ಅಂತ ಹೇಳಿದ್ದಕ್ಕೆ CM ಸಿದ್ದರಾಮಯ್ಯ ಸಪೋರ್ಟ್ ಮಾಡಿ ಪೋಸ್ಟ್ಗಳನ್ನು ಹಾಕಿದ್ರು, ಹೇಳಿಕೆಗಳನ್ನು ಕೊಟ್ಟಿದ್ರು. ಇವಾಗ ಇನ್ನೊಂದು ಟ್ವಿಸ್ಟ್ ಬಂದಿದೆ ಇದಕ್ಕೆ. ರಾಮ ಮಂದಿರಕ್ಕೆ ಹೋಗ್ತೀನಿ, ಆದರೆ ಉದ್ಘಾಟನಾ ಸಮಾರಂಭಕ್ಕೆ ಹೋಗಲ್ಲ, ಅದಾದ್ಮೇಲೆ ನಾನು ಸಪರೇಟ್ ಆಗಿ ಹೋಗಿ ಭೇಟಿ ನೀಡ್ತೀನಿ ಅಂತ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಮ ಮಂದಿರ ಯಾವ ರೀತಿ ಕಟ್ಟಿದ್ದಾರೆ ಅಂತ ನೋಡ್ಕೊಂಡು ಬರ್ತೀನಿ. BJPಯವರು ರಾಮ ಮಂದಿರ ವಿಚಾರದಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ, ನಾವು ರಾಮರನ್ನ ವಿರೋಧಿಸ್ತಾ ಇಲ್ಲ ಅಂತ CM ಸಿದ್ದರಾಮಯ್ಯ ಇವಾಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾವೇರಿ ಜಿಲ್ಲೆಯ ಹಾನಗಲ್ನಲ್ಲಿ ನೈತಿಕ ಪೊಲೀಸ್ಗಿರಿ ತೋರಿಸಿದ್ದ ಪುಂಡರ ಮೇಲೆ ಇದೀಗ ಅತ್ಯಾಚಾರದ ಆರೋಪ ಕೇಳಿಬಂದಿದೆ. ಖುದ್ದು ಸಂತ್ರಸ್ತೆ ವಿಡಿಯೋ ರಿಲೀಸ್ ಮಾಡಿ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜನವರಿ 8ನೇ ತಾರೀಕು ಬೇರೆ ಧರ್ಮದ ವ್ಯಕ್ತಿಯೊಂದಿಗೆ ಹೋಟೆಲ್ ಒಂದರಲ್ಲಿ ಸಂತ್ರಸ್ತೆ ತಂಗಿದ್ರು ಅಂತ 5-6 ಜನ ಯುವಕರು ಹೋಟೆಲ್ಗೆ ನುಗ್ಗಿ ಇಬ್ಬರನ್ನ ಥಳಿಸಿದ್ರು. ಅಲ್ಲದೆ ಇದನ್ನ ವಿಡಿಯೋ ಕೂಡ ಮಾಡಿದ್ರು. ನಂತರ ಈ ವಿಡಿಯೋ ವೈರಲ್ ಆಗಿತ್ತು. ಆಗ ಪೊಲೀಸರು ಈ ಸಂಬಂಧ ಇಬ್ಬರನ್ನ ಬಂಧಿಸಿದ್ರು. ಈಗ ಸಂತ್ರಸ್ತೆ ಒಂದು ವಿಡಿಯೋ ಮಾಡಿ ಅದನ್ನು ರಿಲೀಸ್ ಮಾಡಿ ಅದರಲ್ಲಿ 5-6 ಜನ ನನ್ನನ್ನು ಹೋಟೆಲ್ನಿಂದ ಕಿಡ್ನಾಪ್ ಮಾಡಿ ಹಲವು ಬಾರಿ ಅತ್ಯಾಚಾರ ಮಾಡಿದ್ದಾರೆ ಸಾಮೂಹಿಕವಾಗಿ ಅಂತ ಆರೋಪ ಮಾಡಿದ್ದಾರೆ. ಹಾವೇರಿ ಪೊಲೀಸರು ವಿಡಿಯೋ ಆಧರಿಸಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸ್ತೀವಿ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಇನ್ನೂ ಒಂದು ಆಘಾತಕಾರಿ ಅಥವಾ ಅಚ್ಚರಿಯ ವಿಚಾರ ಏನು ಅಂದರೆ, ಕರ್ನಾಟಕದಲ್ಲಿ ಕಳೆದ ವರ್ಷ ಜನವರಿಯಿಂದ ನವೆಂಬರ್ವರೆಗೆ ಬರೋಬ್ಬರಿ 28,657 ಬಾಲ ಗರ್ಭಿಣಿಯರಿದ್ದಾರೆ ಅನ್ನೋ ವಿಚಾರ ಬೆಳಕಿಗೆ ಬಂದಿದೆ. ಬಾಲಕಿಯರು, ಇನ್ನು 18 ವರ್ಷ ಆಗದೇ ಇರುವಂಥ ಮಕ್ಕಳು 28,000ಕ್ಕೂ ಅಧಿಕ ಗರ್ಭಿಣಿಯರಿದ್ರು ಅಂತ ಅಂಕಿ ಸಂಖ್ಯೆ ಬಯಲಾಗಿದೆ. ಈ ವಿಚಾರವನ್ನು ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯ ಪೋರ್ಟಲ್ ಬಯಲು ಮಾಡಿದೆ, RCH. ಇದರಲ್ಲಿ ಬೆಂಗಳೂರು ನಗರ, ವಿಜಯಪುರ ಹಾಗೂ ಬೆಳಗಾವಿಯಲ್ಲಿ 2,000ಕ್ಕೂ ಅಧಿಕ ಪ್ರಕರಣಗಳು ಬೆಳಕಿಗೆ ಬಂದಿವೆ. ಉಡುಪಿಯಲ್ಲಿ ಅತಿ ಕಮ್ಮಿ 56 ಇಂತಹ ಪ್ರಕರಣಗಳು ವರದಿಯಾಗಿವೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಈ ವರದಿಯನ್ನು ಗಂಭೀರವಾಗಿ ಪರಿಗಣಿಸಿ ಪೋಕ್ಸೋ ಕಾಯ್ದೆಯಡಿ ಕಂಪ್ಲೇಂಟ್ ಕೊಡಬೇಕಾಗಿತ್ತು, ಆದರೆ ಆ ಕೆಲಸ ಆಗಿಲ್ಲ ಅಂತ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಆರೋಪ ಮಾಡಿದೆ. ಇದಕ್ಕೆ ಪೂರಕವಾಗಿ ಅಥವಾ ಸಾಕ್ಷಿ ಎನ್ನುವಂಥ ಘಟನೆ ಚಿಕ್ಕಬಳ್ಳಾಪುರದ ಸರ್ಕಾರಿ ಹಾಸ್ಟೆಲ್ನಲ್ಲಿ ಆಗಿದೆ. 9ನೇ ಕ್ಲಾಸ್ ವಿದ್ಯಾರ್ಥಿನಿಯೊಬ್ಬಳು ಗಂಡು ಮಗುವಿಗೆ ಜನ್ಮ ಕೊಟ್ಟಿರೋ ಘಟನೆ ಬೆಳಕಿಗೆ ಬಂದಿದೆ. ಇದರಿಂದಾಗಿ ಹಾಸ್ಟೆಲ್ ವಾರ್ಡನ್ರನ್ನ ಸಸ್ಪೆಂಡ್ ಮಾಡಲಾಗಿದೆ. ಈ ಬಗ್ಗೆ ಪೊಲೀಸರು ಪೋಕ್ಸೋ ಪ್ರಕರಣ ದಾಖಲಿಸಿ ತನಿಖೆ ಶುರು ಮಾಡಿದ್ದಾರೆ. ರಾಜ್ಯ ಸರ್ಕಾರದ 5ನೇ ಗ್ಯಾರಂಟಿ ಯೋಜನೆ ಯುವ ನಿಧಿಗೆ ಅಧಿಕೃತ ಚಾಲನೆ ಕೊಡಲಾಗಿದೆ. ಶುಕ್ರವಾರ ಶಿವಮೊಗ್ಗದಲ್ಲಿ ಆಯೋಜನೆ ಮಾಡಿದ್ದ ಕಾರ್ಯಕ್ರಮದಲ್ಲಿ ಡಿಪ್ಲೊಮಾ ಮತ್ತು ಪದವೀಧರ ನಿರುದ್ಯೋಗಿಗಳಿಗೆ CM ಸಿದ್ದರಾಮಯ್ಯ ಚೆಕ್ ವಿತರಿಸಿ ಯೋಜನೆಗೆ ಚಾಲನೆ ಕೊಟ್ಟಿದ್ದಾರೆ. ಆದರೆ ಈ ವೇಳೆ ಕಾರ್ಯಕ್ರಮದಲ್ಲಿ ಕೆಲ ವಿದ್ಯಾರ್ಥಿಗಳು ಜೈ ಶ್ರೀರಾಮ್ ಅಂತ ಕೂಗಿದ್ದಾರೆ. ಅಲ್ಲದೆ PM ಮೋದಿ ಹಾಗೂ ಯೋಗಿ ಆದಿತ್ಯನಾಥ್ ಪರವಾಗಿ ಘೋಷಣೆಗಳನ್ನು ಕೂಗಿದ್ದಾರೆ. ಇದರಿಂದ ಫುಲ್ ಕೋಲಾಹಲದ ವಾತಾವರಣ ಅಲ್ಲಿ ನಿರ್ಮಾಣ ಆಗಿತ್ತು. ಕರ್ನಾಟಕದಲ್ಲಿ ಕಳೆದ ವರ್ಷ ಹುಲಿ ಉಗುರಿನ ಅಲೆ ಬಂದು ಹೋಗಿತ್ತು. ಬಿಗ್ ಬಾಸ್ನಿಂದಾಗಿ ಹಲವು ಸೆಲೆಬ್ರಿಟಿಗಳಿಗೆ ತಲೆನೋವು ಕೊಟ್ಟಿತ್ತು. ಇದೀಗ ರಾಜ್ಯ ಸರ್ಕಾರ ಅರಣ್ಯ ಸಂಬಂಧಿತ ಆರ್ಟಿಕ್ರಾಫ್ಟ್ಗಳನ್ನು ಒಪ್ಪಿಸೋಕೆ ಟೈಮ್ ಫಿಕ್ಸ್ ಮಾಡಿದೆ. ಹಬ್ಬ ಮುಗಿದ ಮೇಲೆ ಅಂದರೆ ಜನವರಿ 16ರಿಂದ 3 ತಿಂಗಳು ಟೈಮ್ನಲ್ಲಿ ಜನ ತಮ್ಮ ಬಳಿ ಏನೇ ಅರಣ್ಯದ ವಸ್ತುಗಳಿದ್ರೂ ಕೂಡ, ಹುಲಿ ಉಗುರಿದ್ರೂ ಕೂಡ ಅರಣ್ಯ ಇಲಾಖೆ ಒಪ್ಪಿಸಬೇಕು ಅಂತ ಹೇಳಿದೆ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ಅಲ್ಲದೆ 3 ತಿಂಗಳ ಒಳಗೆ ಸರ್ಕಾರಕ್ಕೆ ಅವುಗಳನ್ನು ಒಪ್ಪಿಸಿದ್ರೆ, ಅಂದರೆ ಹುಲಿ ಉಗುರು, ಆನೆದಂತ ಜಿಂಕೆ ಕೊಂಬು ಇತ್ಯಾದಿಗಳನ್ನ ಕೊಟ್ಟರೆ, ಸರ್ಕಾರ ಕೊಟ್ಟರೆ ಯಾವುದೇ ಕಾನೂನು ಕ್ರಮ ಇರಲ್ಲ. ಇದು ಒನ್ ಟೈಮ್ ಅಪಾರ್ಚುನಿಟಿ ಅಂತ ಸರ್ಕಾರ ಹೇಳಿದೆ. ಆಮೇಲೆ ಕೇಸ್ ಆಗುತ್ತೆ ಸಿಕ್ಕಿದ್ರೆ ಅಂತ ಹೇಳಿದೆ. DRDO ತನ್ನ ಹೊಸ ಜನರೇಷನ್ ಆಕಾಶ್ ಕ್ಷಿಪಣಿಯನ್ನ ಯಶಸ್ವಿಯಾಗಿ ಪರೀಕ್ಷೆ ಮಾಡಿದೆ. ಈ ಮಿಸೈಲ್ ಗಾಳಿಯಲ್ಲಿ ಕಡಿಮೆ ಎತ್ತರದಲ್ಲಿ ಅತಿ ವೇಗವಾಗಿ ಹೋಗ್ತಿದ್ದ ಗುರಿಯನ್ನ ಯಶಸ್ವಿಯಾಗಿ ಹೊಡೆದುರುಳಿಸಿದೆ. ಈ ಮಿಸೈಲ್ ಸಿಸ್ಟಮ್ನ ರೇಡಿಯೋ ತರಂಗಗಳ ಕ್ಯಾಚರ್, ಲಾಂಚರ್, ರೇಡಾರ್, ಕಂಟ್ರೋಲ್ ಮತ್ತು ಕಮ್ಯುನಿಕೇಶನ್ ಸಿಸ್ಟಮ್ಗಳನ್ನು ಟೆಸ್ಟ್ ಮಾಡಲಾಗಿದೆ. ಅಂದಹಾಗೆ ಒಡಿಶಾದ ಚಂಡಿಪುರ್ನ ಮಿಸೈಲ್ ಟೆಸ್ಟ್ ರೇಂಜ್ನಲ್ಲಿ ಈ ಪರೀಕ್ಷೆ ನಡೆಸಲಾಗಿದೆ. ಮುಖ್ಯ ಚುನಾವಣಾ ಆಯುಕ್ತ ಮತ್ತು ಇತರ ಚುನಾವಣಾ ಆಯುಕ್ತರನ್ನ ನೇಮಿಸೋ ಕೇಂದ್ರ ಸರ್ಕಾರದ ಹೊಸ ಕಾನೂನು ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಲಾಗಿತ್ತು. ಹೊಸ ಕಾನೂನಿಗೆ ತಡೆಯಾಜ್ಞೆ ಕೊಡುವಂತೆ ಕಾಂಗ್ರೆಸ್ ನಾಯಕರು ಅರ್ಜಿಯನ್ನು ಹಾಕಿದ್ರು. ಈ ವೇಳೆ ವಿಚಾರಣೆ ನಡೆಸಿದ ಕೋರ್ಟ್ ಠಾಕೂರ್ ಪರ ವಾದ ಮಂಡಿಸಿದ ವಕೀಲರಿಗೆ ಅರ್ಜಿಯ ಪ್ರತಿಯನ್ನ ಕೇಂದ್ರಕ್ಕೆ ಸಲ್ಲಿಸುವಂತೆ ಸೂಚಿಸಿದೆ. ಅಲ್ಲದೆ ಶಾಸನಬದ್ಧ ತಿದ್ದುಪಡಿಗೆ ನಾವು ಸ್ಟೇ ಕೊಡಕ್ ಆಗಲ್ಲ, ಆದರೆ ಈ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ನೋಟಿಸ್ ಕೊಡಬಹುದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ಆದಾಯ ತೆರಿಗೆ ಇಲಾಖೆ ಅಧಿಕಾರಿ
ಅಧಿಕಾರಿಗಳು 6 ದಿನಗಳ ನಿರಂತರ ರೇಡ್ ಮಾಡಿದ್ದಾರೆ. 250 ಅಧಿಕಾರಿಗಳ 40 ಟೀಮ್ಗಳು 4 ಕಟ್ಟಡ ನಿರ್ಮಾಣ ಕಂಪನಿಗಳ ಮೇಲೆ ರೇಡ್ ಮಾಡಿದ್ದಾರೆ. ಈ ವೇಳೆ ಬರೋಬ್ಬರಿ 1,500 ಕೋಟಿ ರೂಪಾಯಿ ಕ್ಯಾಶ್ ಪತ್ತೆಯಾಗಿದೆ. ಈ ಕಾರ್ಯಾಚರಣೆಯನ್ನ ಆಪರೇಷನ್ ಮಹಾಕಾಲ್ ಅಂತ ಅಧಿಕಾರಿಗಳು ಕರೆದಿದ್ದಾರೆ. ಭೂತಾನಿ ಇನ್ಫ್ರಾ, ಗ್ರೂಪ್ ಒನಾಟೆಡ್, ಅಡ್ವೆಂಟ್ ಮತ್ತು ಲಾಜಿಕ್ಸ್ ಕಂಪನಿಗಳ ಮೇಲೆ ಈ ರೇಡ್ ಆಗಿದೆ. ಈ ಕಂಪನಿಗಳು ಸರ್ಕಾರಕ್ಕೆ 16 ಕೋಟಿ ತೆರಿಗೆ ವಂಚಿಸಿವೆ ಅನ್ನೋ ಆರೋಪದ ಮೇಲೆ ರೇಡ್ ನಡೆಸಲಾಗಿತ್ತು. ಇನ್ನು ಷೇರುಪೇಟೆ ವಿಚಾರಕ್ಕೆ ಬಂದರೆ ವಾರಾಂತ್ಯದಲ್ಲಿ ಐಟಿ ಷೇರುಗಳ ಆರ್ಭಟದಿಂದ ಷೇರು ಮಾರುಕಟ್ಟೆ ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನು ತೋರಿಸಿದೆ. ಶುಕ್ರವಾರದ ವಹಿವಾಟಿನ ಅಂತ್ಯಕ್ಕೆ ಸಂವೇದಿ ಸೂಚ್ಯಂಕ ಬರೋಬ್ಬರಿ 847 ಅಂಕ ಏರಿಕೆ ಕಂಡು 72,720.96ರ ಸಾರ್ವಕಾಲಿಕ ದಾಖಲೆ ಬರೆದ್ರೆ ನಿಫ್ಟಿ ಕೂಡ 247 ಅಂಕಗಳ ಏರಿಕೆಯನ್ನು ಕಂಡು 21,928ಕ್ಕೆ ರೀಚ್ ಆಗಿದೆ. ಆಲ್ ಟೈಮ್ ಹೈ ರೀಚ್ ಆಗಿದೆ. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 9 ಪೈಸೆ ಏರಿಕೆ ಕಂಡು 82.92 ರೂಪಾಯಿ ಆಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 253 ರೂಪಾಯಿ ಏರಿಕೆಯಾಗಿ 62,515 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 230 ರೂಪಾಯಿ ಏರಿಕೆಯಾಗಿ 57,260 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆ 2 ರೂಪಾಯಿ ಇಳಿಕೆಯಾಗಿ 71,530 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಹೇಳದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದ ಬೆಲ್ ಐಕಾನ್ನಲ್ಲಿ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.